ಏదో ಚೆಲ್ಲನಂತೆ ಮಾಡಿ ಬರುವುದು ಏదో ಚೆಲ್ಲಂತೆ ಮಾಡಿ ಬರುವುದು ತನುಜನ ಕಾಂತೆ ಬಿಡು ನಿನ್ನ ಮನದ ಬಿಟ್ಟ ಕುಮಾರ ಜನನೇ ನಿನ್ನ ಹಠವನ್ನು ಬಿಡಲಾರಿಯ ಮಗನೇ ಬಿಡುವುದಿಲ್ಲ ಮಾತೆ ಕಂದ ಜನನೇ ಹೇಳುವೆನಿ ಕೇಳು ಅದೇನು ಚೆನ್ನಾಗಿ ಹೇಳು ಮಾತೆ ಹೊರಗೆ ಹೋದಾರೆ ನಿನ್ನ ಕರಿಬೇಗ ಸರಸದ ಹೀಗೆ ನಿಲ್ಲೋ. ಅಮ್ಮಯ್ಯ ಚೆನ್ನಾಗಿ ಕೇಳು ಅದೇನು ಸವಿ ವಿಸ್ತಾರವಾಗಿ ಹೇಳು ಮಾತೆ ಮಾರನಂತಿಹ ಹೂವರ ನಿಮ್ಮನು ಘೋರ ರಣರಂಗಕ್ಕೆ ಕಳುಹಲೋ. ಮಗನೇ ಅಮ್ಮಯ್ಯ ನಿನ್ನನ್ನು ರಣರಂಗಕ್ಕೆ ನಾನು ಹೇಗೆ ಕಳುಹಿಸಲಿ ಕಂದ? ಅಮ್ಮಯ್ಯ ಎಷ್ಟು ಮಾತೃಕ ಕೇಳಿಸಬೇಕು ಮಾತೆ ಕುಮಾರ ಜನನೇ ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳು ಮಾತೆ ಮಾರನಂತಿಹ ಹೂವರ ನಿಮ್ಮನು ಘೋರ ರಣರಂಗಕ್ಕೆ ಕಳುಹಲೋ. ಮಗನೇ ವೀರ ಸಿಂಧುಪುರೀಶ ಮೆಚ್ಚನು. ಆ ಸಿಂಧು ಪ್ರಥಮೋತ್ಸವದ ಕಾರ್ಯವನ್ನು ಮಾಡಿ ಬರುವುದಿಲ್ಲನೆ ಕಂದ ಜನನೇ ಚೆನ್ನಾಗಿ ಕೇಳು ಅದೇನು ವಿಸ್ತಾರವಾಗಿ ಹೇಳು ಮಾತೆ ವೀರ ಸಿಂಧುಪುರೀಶ ಮೆಚ್ಚನು. ಘೋರ ಸಮರಕ್ಕೆ ಸೇರೋ ಮಗನೇ ಮಗನೇ ಮಗನೇ. ಕಂದನಾದ ಅಭಿಮನ್ಯನೇ ಅಮ್ಮಯ್ಯ ತೆರಳದಿರು ಇಂದಿನ ದುರಕ್ಕೆ ಬೇಗನೆ. ಪುತ್ರ ದುಃಖಂ ನಿರಂತರಂ ಅಂದ ಹಾಗೆ ನನ್ನನ್ನು ಪುತ್ರಾಗ್ನಿ ಎಂಬ ಜಾಲಿಯಲ್ಲಿ ದಹಿಸಬೇಡ ಕಂದ. ಜನನೇ ಕಂತು ಪಿತನೊಡಗೂಡಿ ಹೋಗಿರುವ ಕಾಂತನು ಬಂದು ಚಿಂತಾಮಣಿ ಎಂಬ ಪುತ್ರರತ್ನವು ಎತ್ತ ಹೋಗಿದೆ ಎಂದು ಬಿತ್ತರಿಸಿದರೆ ಆತನಿಗೆ ನಾನು ಏನೆಂದು ಪ್ರತ್ಯುತ್ತರವನ್ನು ಕೊಡಲಿ? ದ್ರೋಣರು ನಿರ್ಮಿಸಿದ ಚಕ್ರ ಬಿಂಬವನ್ನು ಭೇದಿಸುವುದಕ್ಕೆ ಹೋಗಿರುವನಂತ ಹೇಳು ಮಾತೆ ನೀನು ಎತ್ತ ಹೋಗಿದ್ದರೋ ಕರಿಯ ಕುಂಭಸ್ಥಲವನ್ನು ಸೀಳುವ ಸಿಂಹದ ಮರಿಯೇ ಇತ್ತ ಬಾ ಎಂದು ಎತ್ತಿಕೊಂಡು ಅತ್ಯಾನಂದ ಪಡುವ ನಿನ್ನ ಹೆತ್ತಾತನಾದ ಪಾರ್ಥನು ಬರುವ ಪರ್ಯಂತರ ನಿನ್ನ ಚಿತ್ತವನ್ನು ನಿಲ್ಲಿಸು ಕಂದ. ಎಷ್ಟು ಮಾತೃಕ ನಿಲ್ಲಿಸುವುದಿಲ್ಲ ಮಾತೆ ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧು ಪುರುಷನ ಎಂದಿಗೂ ಮೆಚ್ಚಲಾರನೋ ಬಾಲ ಭವ್ಯ ಗುಣಶೀಲ ಜನನೇ ಕಂದ. ನಾನು ಎಷ್ಟು ಪರ್ಯಾಂತರ ಹೇಳಿದರೆ ಬಿಡಲಿಲ್ಲ ನಿನ್ನ ಮನದ ಯೋಚನೆ ಪೂರ್ವ ಸುಕೃತ ಹೊಂದಿದ್ದರೆ ಮೇರ ಪರ್ವತ ಆಗಿರಲಿದ್ದಡೇನೋ ವರದಿಗೆ ಮಧ್ಯದಲ್ಲಿ ಬಂದ ಭಯವೇನು ಅಮ್ಮಯ್ಯ ತನಯ ಜಡದೋದ್ಭವನ ಬರದ ಪ್ರಾರಬ್ಧದ ಕರ್ಮವನ್ನು ಬಿಡುಗಡೆ ಮಾಡಿ ನಿಲ್ಲಿಸುವುದಕ್ಕೆ ಜೀವತ್ ಮುಕ್ತನಿಗೆ ಅಸಾಧ್ಯ ಎಂಬ ಬಳಿಕೆ ದಾರಿಗೆ ಸಾಧ್ಯವಾಯಿತು ಜನನೇ ಕಂದ. ಇಂದಿನ ಅವಧಿ ತಂದೆಗಳ ಇವರು ಕೈಗೊಂಡರು ಕಾಲಗಳು ಕಂದಲಿತ್ತು ಫಲವೇನು ಈ ಅಮ್ಮಯ್ಯ ತನಯ ಎಂದಿನ ದಿನ ಪುರಂದರಾಗ ದೇವಿತರ ಒಂದು ಕೂಡಿ ಬಂದರು ನಾನೆಂತೆರಲು ಮಾತ ಕಡಲಲ್ಲ ಹೊರಗುವ ತಡೆ ಚಾಕ್ಷಣ ಬಲತ್ ಬಿಡಲು ಚಕ್ರವನ್ನು ತುಡುಕಿದರ ಹಿಡಿದು ನಿಲ್ಲಿಸುವೇನೋ ಜಡಚಾಕ್ಷಣ ಬಲ ಬಿಡುದ ಜಡಚಾಕ್ಷಣ ಬಲ ಬಿಡುವ ತನಕನಾದ ಪಾತ್ರ ಸಮೂಹ ಕನ್ನುವಾದರ ಧರ್ಮಮ್ಮರು ಹೊಡೆದ ಪತಾಕಿ ಹಲ್ಲಿ ನಮ್ಮನ್ನು ಹನುಮನ ಕರಫಲ್ಲವತಿ ಬಿಲ್ಲ ಬೆಳೆದು ಕಲ್ಲಣಿಸಿ ಹೋಗುವ ಸಮಯದಲ್ಲಿ ನಿನ್ನ ಸೊಲ್ಲು ಕೇಳುವುದಕ್ಕೆ
ಇಲ್ಲಿ ಗೊಲ್ಲು ವಂಶದವರು ಯಾರೂ ಇಲ್ಲ. ಬಲಹೀನನಾದ ಕುರುಪತಿಗೆ ನಿಮ್ಮ ಅಣ್ಣನಾದ ಬಲರಾಮನ ಬೆಂಬಲವಾಗಿ ಬಂದರೆ ಅವನ ಹೊಲವಿದ್ದ ಮುರಿದು ಕುಮ್ಮನಿಗೆ ಕೆಳದಿದ್ದರೆ ಇನ್ನು ಮುಂದೆ ಕ್ರಮದಲ್ಲಿ ನಂಬಿ ಬಿಡುವುದಿಲ್ಲ. ಎನ್ನ ಧೈರ್ಯವನ್ನು ನಂಬಿ ಆಗ್ತಾ ಕೊಡುವವರಿಗೂ ನಿಮ್ಮ ಪಾದ ಪುಜಂಗಳನ್ನು ಬಿಡುವುದಿಲ್ಲ. ಮಾತೆ ನೇಮವನ್ನು ಕೊಡುತ್ತಾಗ್ತದೆ. ಅಪ್ಪ ಸಾರಥಿ, ಈ ಮಗನಿಗೆ ಎಷ್ಟು ಹೇಳಿದರೂ ತನ್ನ ಹಠವನ್ನು ಬಿಡಲಿಲ್ಲ. ಹೌದು ಮಾತೆ. ಇವನ ಮಡದಿಯರಾದ ಉತ್ತರೆ ಕನಕಾಂಗಿರನ್ನು ಕಳಿಸಪ್ಪ ಸಾರಥಿ, ಅತಿ ಜಾಗೃತಿ. ಮುಖಪ್ಪ ಇವರು ಈ ಅಂದವಾದ ಪುಷ್ಪಮಾಲೆ ಮತ್ತು 1100 ರೂಪಾಯಿಗಳನ್ನ ಅಭಿಮನ್ಯು ಪತ್ರಿಕೆ ತಯಾರು ಮಾಡುತ್ತಾರೆ. ಅತಿಶಯಳಾದ ಉತ್ತರಿ, ಅಕ್ಕಯ್ಯ ಇದೇನು ಇಂಥ ಆಶ್ಚರ್ಯ ನಡೀತು? ಅದೇನು ಆಶ್ಚರ್ಯ? ಸ್ವರೂಪನಾದ ಪ್ರಾಣದರಸನು ಕುರುಪತಿ ಹೊಡನೆ ಕಾಲದೊಳಗೆ ನಿರ್ಧಾರಿಯಾಗಿ ದುರಕ್ಕಿ ಹೋಗುವನಂತೆ. ಹೌದೇ ತಂಗಿ ಕನಕಾಂಗಿ? ಆದ್ದರಿಂದ ಕಾಂತನ ಮನವೊಲಿಸಿ ಆರಾಗ ಮನೆಗೆ ತರೋಣ ಬಾ ತಂಗಿ. ಶುಭಾಂಗಿ. ನಿನ್ನ ಇಷ್ಟದಂತೆ ಹೋಗೋಣ ನಡೆ ಅಕ್ಕಯ್ಯ. ಐಶ್ವರ್ಯ ಮಸ್ತು ಮೇಲ ಕೇಳರೆ ಮಾಡಿದರೆ ನೀನು ಹೋಗೋ ಪಯಣ ವೇಳೆಗೆ ನಾನು ಹೋಗುವ ಪಯಣದ ಗೊತ್ತು ನಿಮಗೆ ತಕ್ಕಬೇಕು ಸುಂದರೇ. ಸುಂದರ ಸುಂದರೇ, ನಮ್ಮಿಬ್ಬರಿಗಲ್ಲದೆ ಮತ್ತಾರಿಗೆ ಬೇಕಾಗಿರುವುದು? ಏನು ಸುಂದರೇ? ನಮ್ಮಿಬ್ಬರಿಗಲ್ಲದೆ ಮತ್ತಾರಿಗೆ ಬೇಕಾಗಿರುವುದು? ನಿಮ್ಮ ಮುಂದೆ ಮಾತ್ರ ತಿಳಿಸುವುದು ಸುಂದರೇ. ಯಾರ ಮುಂದೆ ತಿಳಿಸುವ? ಸತಿಯರ ಮುಂದೆ ತಿಳಿಸ ಹೋದ ಕಾರ್ಯವು ಜಯವಾಗುವುದಿಲ್ಲ ಸುಂದರೇ. ಪ್ರಿಯಾ ಸುಂದರೇ, ಸತಿಯರ ಮುಂದೆ ತಿಳಿಸಿ ಹೋದರೆ ಕಾರ್ಯ ಜಯವಾಗುವುದಿಲ್ಲವೆಂತ ಹೇಳಿದೆಯಾ? ಹೌದು ಕಾಂತೆ. ಅಂಥ ಕಾರ್ಯ ಯಾವುದು?
ರಾಜಕಾರ್ಯದ ಗೊತ್ತು ನಿನಗೆ ತಕ್ಕಬೇಕಾಗಂತ ಸುಂದರ ಸುಂದರ ಹಾಗಾದ್ರೆ ಹೇಳಿ ಕೇಳು ಅದೇನು ಚೆನ್ನ ಹಾಗೆ ಹೇಳು. ಪ್ರಿಯ ಪ್ರಿಯ ಹೃದಯ ರಾಜನ ಬಾ. ಕಾಂತೆ ಪ್ರಿಯ ಪ್ರಿಯ ಅದೇನು ಪ್ರಿಯ ಹೃದಯ ರಾಜನ ಬಾ. ತಳ ತಳನೆ ಹೊಳೆವರ ಕತೆ ಕರಕವ ಹಣ ತಳನೆ ಹೊಳೆವರ ಕತೆ ಕರಕವ ಕಣ್ಣು ನೀಡಿ ಜನ್ಮದಿಲ್ಲ. ಪ್ರಿಯ ಪ್ರಿಯ ಹೋಗುವ ಕಾರ್ಯವ ವಿವರವ ಹೋಗುವ ಕಾರ್ಯವ ವಿವರವ ಇದು ಎನ್ನುಗೆ ಹೇಳುವ ದೇವ. ಕಾಂತೆ ಹೋಗುವುದೆಲ್ಲಿಗೆ ದ್ರೋಣರು ನಿರ್ಮಿಸಿದ ಚಕ್ರ ಬಿಂಬವನ್ನು ಭೇದಿಸುವುದಕ್ಕೆ ಹೋಗುವನು ಮಾತ್ರ ಸುಂದರ. ಹೌದೇ ಹೌದು ಸುಂದರೇ ಪ್ರಿಯ 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 ಪ್ರಿಯೇ ತಮ್ಮ ಪಾದ ಪದ್ಮಗಳೇ ನಮಗಾಶ್ರಯ. ಸುಂದರೇ ಜೀಮೋತದ ಚಕೋರ ಪಕ್ಷಿಯಂತೆ ನಾವಿಬ್ಬರು ಸೇರಿ ತಮ್ಮನ್ನು ಆಶ್ರಯಿಸಿರುವೆವು. ಇಲ್ಲ ಅನ್ನೋರು ಯಾರು ಸುಂದರ ಕಾಂತ ಕಾಂತೆ ಆದ ಕಾರಣ ನೀನು ಹೋಗುವುದೆಲ್ಲಿಗೆ ತಿಳಿಸಬೇಕು ಕಾಂತ ಮಹಾಗುಣವಂತ. ಉಡು ರಾಜಮುಖಿ ಆದ ಮಾಡುತ್ತೆ ಮಣಿಯೇ ಸಟಕರ ತಪ್ಪುವ ಸುಂದರಿಯೇ ಸುಂದರ ಕಡು ಕೋಪಗಂಡ ಕೌರವನ ಪಡೆಗಡಿರಿ ಕರುಣ ದ್ರೋಣಾತಿಗಳನ್ನ ಪಡೆಗಡಿಯವರು ಎಲ್ಲ ರೋಷ ತಡೆಯಲಾಗದ. ಉಡು ರಾಜಮುಖಿಯೇ ತಡ ಮಾಡದ ನಿನ್ನ ಗೃಹ ತಟಕ್ಕೆ ತೆರಳಬಹುದೇ ಮುದ್ದು ಮುಖಿಯಾದ ಪದ್ಮಾಕ್ಷಿಯೇ ಮುದ್ದು ಮುಖನಾದ ರಾಜ ಹೇ ಸುಂದರೇ ಅಭಿಮನ್ಯು ಸುತ್ತರೇ ಉತ್ತರೇ ಅದೇನು ಉತ್ತರೇ ಪದ್ಮವ್ಯೂಹ ತಟಕ್ಕೆ ರೋಷ ಬದ್ಧನಾಗಿ ಹೋಗುವ ಸುಭದ್ರಕರಲ್ಲ ಅಗ್ನಿಬದ್ಧರಾಗಿ ತದ್ಗ್ರಹದ ಹತ್ತಿರವಿರದ ಹೃತ್ಕೋಪಾದಿಗಳ ಕುಲಾದ್ರು ಕಿತ್ತಿ ಬೀಸಾಡುವ ಹತ್ತದಿಗಳ ಬಲಜಾಲದರಿಗೆ ಬುದ್ಧಿ ಶಿವನ ನಾಳಿಕೆ ಬಂದಿರುವ ಹೊರತು ಶೋತ್ಪೂತಿಯಿಂದ ಮತ್ಕುರದಾಗ ತೆರಳುವಂತ ರಮಣಿ ಮೋಹದ ಭರಣಿ ಮೋಹನ ಭರಣ ಮೋಹದ ಭರಣಿ ನಾನು ತೆರಳುವುದಿಲ್ಲ. ಅದು ಯಾತಕ್ಕೆ ತೆರಳುವುದಿಲ್ಲ? ನೀನು ಜೊತೆಯಲ್ಲಿ ಬಂದರೆ ಮಾತ್ರ ನಿನ್ನನ್ನು ಕರೆದುಕೊಂಡು ತೆರಳುವೆನು. ಯುದ್ಧ ಮಾಡಿ ಬಂದವರ ಸುಂದರಿ ಯುದ್ಧ ಮಾಡಿ ಬರುವೆಯಾ? ಹೌದು ಸುಂದರಿ ಕಾಂತ ಕಾಂತೆ ಹೇಳುವಿನ ಕೇಳು. ಅದೇನು ಚೆನ್ನ ಹಾಗೆ ಹೇಳು. ಓ ಭಾರತ ದೇಶ
ನನಗಂಗೆ ಓ ಭಾರತ ದೇವ ಕುಮಾರ ಓ ಪಾಂಡವ ಕಾಂತ ಅಂತೆ ಸುಂದರ ಸುಂದರಿ ಆ ಕೌರವೇಂದ್ರನ ಜೊತೆಗೂಡಿ ಯುದ್ಧಕ್ಕೆ ಹೋಗುವೆಯಾ? ಸಹಜವಾಗಿ ಹೋಗುವ ಸುಂದರಿ ರಮಣ ರಮಣೆ ಕೌರವೇಂದ್ರನೆಂಬವನು ಮಹಾದುಷ್ಟ ಗುಣದವನು ಕೌರವೇಂದ್ರನೆಂಬವನು ಮಹಾದುಷ್ಟ ಗುಣದವನು ಕೃಷ್ಣಗುಣವನ್ನು ಮಾಡುವನು ಸುಂದರ ಕಾಂತ ಕಾಂತ ನಿನ್ನ ನಾಶ ಬಯಸಿ ಬಾದ್ವನು ಕೊಲೆಗಾತಕನು ಬಹುಮಾತಕನು ಕೊಲೆಗಾತಕನು ಬಹುಮಾತಕನು ಏನೆಲ್ಲ ಓ ಭಾರತ ದೇವ ಕುಮಾರ ಸುಂದರ ಓ ಪಾಂಡವ ಪ್ರಿಯಾ ಪ್ರಿಯೇ ಇದೇನು ಅನ್ಯಾಯ ನಾರಿಮಣಿಯೇ ಕಾಂತ ಕಾಂತೆ ಬಿಸಿ ಜಾಕ್ಷಿಗಳಿಗೆ ಒಂದು ಮಾತನ್ನಾದ್ರೂ ಉಸಿರದೆ ಸಸಿಮುಖಿಯನ್ನು ಮಾತನಾಡಿಸದೆ ಹಾಗೆ ಕಾಗಳಕ್ಕೆ ಹೋಗೋದು ಸರಿಯೇನು? ಅದು ಹೇತಕ್ಕೆ ಸರಿಯಲ್ಲ ಸುಂದರ ಕಾಂತ ಕಾಂತೆ ಕದನಕ್ಕೆ ಹೋಗುವುದು ನಿನಗೆ ತರವಲ್ಲ. ಅದು ನಿನ್ನ ಮನಸ್ಸನ್ನು ಕಠಿಣ ಮನಸ್ಸು ಮಾಡಿಕೊಂಡು ಯುದ್ಧಕ್ಕೆ ಹೋಗುವುದು ಬೇಡ ರಮಣ. ತಿಳಿದು ನೋಡು ಒಂದು ಕ್ಷಣ. ಭೋಗವೇಣಿಯಾದನ ಹಗವೇಣಿಯೇ ಧರ್ಮದಲ್ಲಿಗೆ ಭೂಭಾಗ ಕೊಡದ ಗೌರವನ್ನೀಗ ಬರವನದು ಗಲದ ಧನುಮಂ ಜಯಂಕರಿಸಿ ಹೋಗುವ ಸಮಯದಲ್ಲಿ ಏನಗೇನೆ ಹೇಳಿವೆ ಇತ್ತ ಮಾತಲ್ಲಿ ಹಾಗೆಗಳಾದ ದುರ್ಯೋಧನ ಆದಿಗಳಲ್ಲಿ ಸ್ಥಿರವಲ್ಲ ತಳಕ ಒಗದಾಡುವ ನಗತರೆಯ ಸೋದರ ಮಗನಿಗೆ ಬಗೆ ಬಗೆಯಾಗಿ ಪೇಳಿದರೆ ನಾ ಹೋಗದ ಬಿಡಬಲ್ಲ. ಏ ಸುಂದರೇ ಸುಂದರ ತುಡುಕಿ ಕುರುಪನ ಪಡ ಎಮ್ಮುರಿಯ ಒಡೆಯದಿತ್ತರ ಪಡೆಗಳು ತಡಿಗಳು ಎಕ್ಕುತ್ತರ ಪಡೆದ ಮಾತೆಯನ್ನು ಬಂದಿರುವುದಕ್ಕೆ ಸಂತವೇನ ಪಡ ನಟು ಭಿನ್ನದ ಮಾಡೋದಿ ಮಣಿಯೇ ನಿನ್ನ ಗ್ರಹ ತಡೆಗಳಿಗೆ ಅಭಿಮಾನ್ಯು ಉತ್ತರೇ ನಾನು ಸರ್ವತ ಹೋಗುವುದಿಲ್ಲ. ನೀನು ಕರೆದರೆ ನಾನು ಬರುವುದಿಲ್ಲ. ನಾನು ಬಿಡುವುದಿಲ್ಲ. ನಾನು ಬರುವುದಿಲ್ಲ. ನಿನಗೆ ಎಷ್ಟು ಆಟ, ನನಗೆ ಎರಡರಷ್ಟು ಆಟ. ಈ ಸಮಯದಲ್ಲಿ ಮಾತ್ರ ನಿನ್ನ ಮಾತು ಕೇಳುವುದಿಲ್ಲ. ವಿತ್ತ ಮಾಡಿ ಬಂದು ಕೇಳುವರು ಸುಂದರ ಇವಾಗ ಕೇಳಬಹುದಲ್ಲ.
ಹೌದು ಸುಂದರಿ. ಮತ್ ಕೇಳು, ಮಾತು ಕೇಳು. ಯುದ್ಧ ಮಾಡಿ ಬಂದು ಕೇಳುವುದು ಸುಂದರಿ. ಹೌದೇ? ಹೌದು ಸುಂದರಿ. ಗೆದ್ದು ಬರೆಯ ಸಹಜವಾಗಿ ಗೆದ್ದು ಬರುವುದು ಸುಂದರಿ. ಅಷ್ಟೊಂದು ಬೆಂಬಲಿರುವುದೇ ನನ್ನ ಮೇಲೆ ಹನುಮಾನ ಸುಂದರಿ. ಅಂತ ಕಾಂತೆ. ಅನುಮಾನ ಎಂದು ಕೇಳ್ತಿರುವೆಯಾ? ಹೌದು ಸುಂದರಿ. ಹೇಳಿವಿನ ಕೇಳು. ಅದು ಏನು ಚೆನ್ನಾಗಿ ಹೇಳು. ಪ್ರಿಯ ಸುಂದರ ಅಭಿಮಾನನ ಎನ್ನ ವೀರಧೀರನೇ ಕನಕಾಂಗಿ ಉತ್ತರ. ನೀನೇ ಚಂದ್ರಮ ನಾನಿಲ್ಲ ಮಾಮ ಪಾಪ ನಮ್ಮ ಅಕ್ಕವ್ರು ಇಬ್ಬರು ಹೊಸ್ತಾಗಿ ಮಾಡಿಕೊಂಡು ಇಷ್ಟನ್ನು ಉಪ್ಪಿರಿದ್ರೆ ಹಂಗೆ ಹೇಳು. ಕಾಂತೆ ಸಮರಕ್ಕೆ ಹೋಗಬೇಡವೆಂದು ಹೇಳಿದರೆ ನನ್ನನ್ನೇ ಇಲ್ಲಿಗೆ ಏತಕ್ಕೆ ಬಂದೆ ಎಂದು ಕೇಳುವೆಯಾ? ಹೌದು ಸುಂದರಿ. ಕಾಂತ, ಕಾಂತೆ ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ಕಾರಣ ವಿಷಯವನ್ನು ಹೇಳುವುದಕ್ಕಾಗಿ ಬಂದಿರುವೆನು. ಅದು ಏನು ಸುಂದರಿ? ಸುಂದರ, ಸುಂದರಿ ಆ ದುರ್ಮಾರ್ಗನಾದ ದುರ್ಯೋಧನ ಕೂಡ ಪಂಥವನ್ನು ಬಿಟ್ಟು ಬಿಡು ಪ್ರಾಣೇಶ. ಯಾವ ಇದೇನು ನಿನ್ನ ಆವೇಶ? ಚಿತ್ತದಲ್ಲದಿಯಾದ ಹುತ್ತರೆ ಕ್ಷೇತ್ರ ಬಲವನ್ನು ಜಯಿಸಿ ಮತ್ತೆ ಬರಲಾಗದೆ ನನಗೆ ಹೊತ್ತಿಗೆ ತೆಗೆದು ತಾವೇ ಹೇಳಿದರ ಅಥವಾ ನಿನಗೆ ಏನಾದರೂ ಭೂತ ಭೋಷತ್ ಮತ್ತ ಮನೆ ಏನಾದರೂ ಗೊತ್ತಿದ್ದರೋ ಸಮಸ್ಯೆ ಉಸಿರ ಕುರುಬಲವೆಂಬ ಕುರುಬಲವೆಂಬ
ಎಂಬ ಕುರುಪನ ಬಲ ಮತ್ತವನು ಋತುವಿಗೆ ತುತ್ತು ಮಾಡಿ ಭಸ್ಮಿಯರ ಕಂಠ ಸೂತ್ರಾಡಿಸುವ ಬಲತ್ತರ ಮೂಲ ಗೊತ್ತಿಲ್ಲದೆ ನಮ್ಮ ಮುಂದೆ ಬೆತ್ತರಿಸ್ತೀಯ. ಹೌದು ಪ್ರಿಯ. ಹೇ ನಾರಿಮಣಿಯೇ ಸುಂದರ, ಉತ್ತರ ಗೋಗ್ರಹಣದಲ್ಲಿ ನಿಮ್ಮ ಅಣ್ಣ ನಮ್ಮ ಉತ್ತರನ ಶತ್ರು ಬಲವನ್ನು ನೋಡಿ ಹಿಡಿದಂತೆ ಹಿಂದಕ್ಕೆ ದಾರಿ ಅವನಂತೆ ನಮ್ಮ ತಿಳಿದೇನೆ ಉತ್ತರೇ. ಕಾಂತ, ಕಾಂತೆ, ನಿನ್ನದು ಯುದ್ಧ ಮಾಡುವ ವಯಸ್ಸೇ? ಹೌದು ಸುಂದರಿ. ಅಲ್ಲ ಅಲ್ಲ, ಅದು ಯಾತಕ್ಕೆ ಸುಂದರಿ? ಪ್ರೀತಿ ಮಾಡುವ ವಯಸ್ಸು. ಯುದ್ಧ ಮಾಡಿ ಬಂದು ಪ್ರೀತಿ ಮಾಡುವುದು ಸುಂದರಿ. ಸುಂದರ, ಸುಂದರಿ, ನನಗೆ ನಂಬಿಕೆ ಇಲ್ಲ. ನನ್ನ ಪರಾಕ್ರಮ ಇಬ್ಬರ ಸತಿಯರಿರುವರು ಇರುವರು ಸುಂದರಿ, ಆದರೆ ಈ ಸಮಯದಲ್ಲಿ ಮಾತ್ರ ಕೇಳುವುದಿಲ್ಲ. ನಿನ್ನ ಪೌರುಷ ನಮ್ಮಲ್ಲಿ ತೋರಿಸು. ತೋರಿಸುವನ, ಆದರೆ ಈ ಸಮಯದಲ್ಲಿ ಮಾತ್ರ ತೋರಿಸುವುದಿಲ್ಲ. ಹೌದೇ ಕಾಂತ? ಹೌದು ಕಾಂತೆ. ಅದೇನು ಚೆನ್ನಾಗಿ ಹೇಳು. ಒಲವಿನ ಪ್ರಾಣೇಶ್ವರ ನೀನು ಎನ್ನಯ ಹೃದಯೇಶ್ವರ. ಒಲವಿನ ಪ್ರಾಣೇಶ್ವರ ನೀನು ಎನ್ನಯ ಹೃದಯೇಶ್ವರ. ಭುವನ ವೀರ ಗಣಗಂಭೀರ ರಾಜ ರಾಜೇಶ್ವರ. ಒಲವಿನ ಪ್ರಾಣೇಶ್ವರ ನೀನು ಎನ್ನಯ ಹೃದಯೇಶ್ವರ. ರತಿಯ ಮಾತನು ನೀರಿ ಮಗನ ಹರನ ನೇತ್ರಕ್ಕೆ ಆದನು ದಾನ. ಮತ್ತನೊಬ್ಬನು ಅಳಿದರೆ ಸಡಗರದಿಂದ ಕೊಂಡಾಡುವರು ಸುಂದರಿ. ಅಂತೆ ಏನು ಮಾತನಾಡಿದೆ? ಮನ್ಮಥನೊಬ್ಬನ ಹೇಳಿದರೆ ಸಡಗರದಿಂದ ಕೊಂಡಾಡುವರು ಸುಂದರಿ. ಹೌದೇ? ಹೌದು ಸುಂದರಿ. ರತಿಯ ಮಾತನು ನೀರಿ ಮಗನ ಹರನ ನೇತ್ರಕ್ಕೆ ಆದನು ದಾನ. ಮಾಂಗಲ್ಯದೊಡೆಯ ಕೇಳಿದ್ದಳಿದರೆ ಸುಂದರ ಪ್ರಿಯಕರ ಸುಂದರ ಮನೋಹರ. ಒಲವಿನ ಪ್ರಾಣೇಶ್ವರ ನೀನು ಎನ್ನಯ ಹೃದಯೇಶ್ವರ. ಕಾಂತ, ಅಂತೆ ನಮ್ಮ ತಂದೆಯಾದ ವಿರಾಟರಾಯನು ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ಮದುವೆ ಮಾಡಿಕೊಟ್ಟು 1 ವರ್ಷವಾಗಿಲ್ಲ. ಇಲ್ಲ ಅಂದರೆ ಯಾರು ಸುಂದರಿ? ಕಾಂತ, ಕಾಂತೆ, ಇದರಂತೆ ಶ್ರೀಹರಿಯ ಸುತನಾದ ಮನ್ಮಥನು ರತಿಯ ಮಾತನ್ನು ಕೇಳಿದ ನೇತ್ರಜ್ಞಾನಕ್ಕೆ ಸುಟ್ಟು ಭಸ್ಮವಾಗಲಿಲ್ಲವೇನು ಪ್ರಿಯ? ತಿಳಿಯದೆ ನಿನಗೆ ಇದರ ವಿಷಯ? ಹೇ ಉತ್ತರೇ. ಸೇಡು ಚಾಕ್ಷಣ ಪಡೆದ ಮನ್ಮಥನ ತನ್ನ ತಲೆದಾತ್ರನು ಮೋರಡನ ವೀರ ಕೆಲಸ ಮಾಡುವನೆಂದು ಬೋರದ ಕರಿಗಡನಲ್ಲಿ ಭಸ್ಮಕುದರನ್ನು ಬೆಳೆದಿಯಾ? ಹೌದು ಪ್ರಿಯ. ಮನ್ಮಥನೊಬ್ಬ ನಳಿದರೆ ಸಮಸ್ತ ದೇವತೆಗೆ ನಿಗ್ರಹ ತಾರಕನ ಬಾಧೆಯನ್ನು ತಪ್ಪಿಸಿ ಗಿರಿಜಾದೇವಿಗೂ ಪರಮೇಶ್ವರಿಗೂ ಪಾಣಿಗ್ರಹಣ ಮಾಡಿಸಿ ಅವರ ಜನ್ಮ ಸಾರ್ಥಕ ಮಾಡಿಕೊಡಲು. ಎಂದಿನ ಕಂಡನದೊಳಗೆ ಗುರು ಮಂಡಲಧನ ದಂಡಿನ ಬುಧಬಲ ದಂಡರಾದ ಕರ್ಣ ದ್ರೋಣಾದಿಗಳು ಸುಂಡಾಲ ಸಮುದಾಯಕ ಗಂಡ ಬೇರುಣ್ಣದ ಸತುತ್ತಡೆ ಏಂದ್ರಗಿಲ ಹತ್ತಿಗಳು ಮದ್ಗಿರಿಗರಮಣ ನೋಡಿದ ಅದ್ಭುತವಾದ ವಿತ್ತಂಗತ್ತ ಜತ್ಪದ್ರತಾಮಾದ ರೋದ್ರಹಸ್ತ್ರ ಪಡೆದ ಹಚ್ಚಿನ ಅರ್ಥಾಂಗಿಯಾದ ಸುಭದ್ರಿಯ ಗರ್ಭದಲ್ಲಿ ಉದ್ಭವಿಸಿದ ಆರ್ಥಿಕ ಸುತಮಣಿ ಸೌಂದರ್ಯಗಳೇ ಏನಾರೇ ಅದೇನು ಕಾಂತ, ಕಾಂತೆ, ಎಷ್ಟು ಹೇಳಿದ್ರು ಒಂದೇ ಹಠ ನಿಲ್ಲಲ್ಲ. ನನ್ನ ಹಠ ಮಾತ್ರ ನಿಲ್ಲಿಸುವುದಿಲ್ಲ. ಅಷ್ಟೊಂದು ಶಕ್ತಿ ಇರುವುದೇ? ಹೌದು ಸುಂದರಿ. ಎಲ್ಲ ಪರಾಕ್ರಮ ನೋಡು ಸುಂದರಿ. ಪರಾಕ್ರಮ ನೋಡಿದ್ರೆ ಸಾಲದೆ? ಹೌದು ಸುಂದರಿ.
ಕಾಂತ ಕಾಂತೆ, ನೀನಿನ್ನು ಚಿಕ್ಕವನು, ಚಿಕ್ಕತನದಲ್ಲಿ ರಣರಂಗಕ್ಕೆ ಹೋಗಬೇಡವೆಂದು ನಾನು ಸಾರಿ ಸಾರಿ ಬೇಡಿಕೊಳ್ಳುತ್ತಿರುವೆನು. ಕಾಂತ ಕಾಂತೆ, ಚಕ್ರ ಬಿಂಬವನ್ನು ಭೇದಿಸುವುದಕ್ಕೆ ನಿನ್ನ ತಂದೆಯಾದ ವೀರ ಪಾರ್ಥನಿರುವನು. ನಮ್ಮ ಜನಕನಿಗೆ ಅನುಕೂಲದ ಪಕ್ಷದಲ್ಲ ದೂರಕ್ಕೆ ನಾನೇ ಹೋಗುತ್ತಿರುವೆನು. ಕಾಂತ ಕಾಂತ, ಸತ್ಯದ ಮಾತನ್ನು ಧಿಕ್ಕಾರ ಮಾಡಬೇಡವೆಂದು ಹೇಳ್ತಿರುವನು. ಪ್ರಿಯಾ, ಮಗುವೇನು ನಿನಗೆ ಕೈಯ ಹೇ ಪ್ರಿಯ ಸುಂದರಿ, ಸುಂದರ ಎಲ್ಲ ತೊಡೆ ಮೇಲೆ ಕುಳಿತುಕೋ. ಫೋಟೋಗ್ರಾಫರ್, ನಮ್ಮ ಅಕ್ಕ ನಮ್ಮ ಮಾವನ ತೋರ್ತಾಯಪ್ಪ ಭರ್ಜರಿ ಫೋಟೋಗ್ರಾಫರ್ ತೆಗಿದಾರಪ್ಪ.
ಕಾಂತ ಘೋರದ ಐತನಾಥದರ ಘಾತಿಗಳ ಸಿರ ಹಾರಿಸುವ ಹಾರುಮುಖದ ಸೆಣಮಗನ ಘೋರ ಥರದಲ್ಲಿ ಸಂಹಾರ ಮಾಡಲಿಲ್ಲವೇ? ಹೌದೇ? ಕೂಟಿಲ ಕೂರುಪನ ಘಟಕವಂ ತಕ್ಕು ಕೂರುಪನ ಹಂತಡು ಪಟಪಟಲ ಮುರಿ ಹೊಡೆದು ಕಲಿಪಟೋತ್ತಮನಂದು ಕೀರ್ತಾಂಗರಂದು ನಟನೆ ಮಾಡಿಸುವ ಭಟನಿಗೆ ಅದು ಏನು ಮಾತನಾಡಿದೆ? ದಿಟ್ಟರದಿ ವಿಷ್ಣು ವಿದೇಶರಿಗೆ ಪಟ್ಟ ಕಟ್ಟದಿದ್ದರೆ ಜಗಚ್ಚಟ್ಟಿ ವೀರರಸದ ಗಟ್ಟಿ ಭಕ್ತನ ಮಗನೊಂದು ಹುಟ್ಟಬೇಕು. ಅದಕ್ಕೆ ಎಲಗಿನ್ನು ಉತ್ತು ಕುಚ್ಚ ತರ ಪಾಪ ಹೆಚ್ಚು ಬೆಳಗುತ್ತಾರೆ. ಹಿರಿಯರನ್ನ ಮಂದಿರಕ್ಕಿದ್ದಾರೆ. ನಮ್ಮ ಬೇಕಿರೋದಕ್ಕೆ ಮಾಡ್ಕೊಂಡಿರೋದು ಇಬ್ಬರಲ್ಲ ಮೂವರು ಮಾಡ್ಕೊಂಡ ನಮ್ಮ ಮಾವ. ಪ್ರಿಯೇ ಸುಂದರ ಸುಂದರ, ನೀನು ಹೋಗುವ ಪಯಣವಿಲ್ಲ. ನಾನು ಹೋಗುವ ಪಯಣದ ಕಷ್ಟ ನಿನಗೆ ತಕ್ಕಬೇಕು ಸುಂದರ. ಪ್ರಿಯ ಪ್ರಿಯೇ, ನನಗಲ್ಲದೆ ಮತ್ತಾರಿಗೆ ಬೇಕಾಗಿರುವುದು? ರಾಜ ಕಾರ್ಯ ಘೋಷಣಕ್ಕಾಗಿ ಬಂದಿರುವುದು ಸುಂದರ. ನಲ್ಲ ನಲ್ಲೇ ಹಾಗಾದ್ರೆ ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಸುಂದರ. ಬೋಲೋ ಮಹಾವೀರ ಭಾರತದ ದೊರದೇರ ಸುಂದರ ಪ್ರಿಯಕರ ತಿಳಿದು ಹೋಗುವ ವಿವರ. ಬೋಲೋ ಮಹಾವೀರ ಭಾರತದ ದೊರದೇರ ಸುಂದರ ಪ್ರಿಯಕರ ತಿಳಿದು ಹೋಗುವ ವಿವರ. ದ್ರೋಣಾದಿಗಳ ನಡುವಿನ ಪಂಥವನ್ನು ತಟ್ಟರವನ ಸುಂದರ. ಪ್ರಿಯ ಪ್ರಿಯೇ, ಕಾರಣ ದ್ರೋಣಾದಿಗಳಲ್ಲಿ ಪಂಥವನ್ನು ತೊಟ್ಟು ಹೋಗುವ. ಹೌದು ಸುಂದರೇ. ಸುಂದರ ಸುಂದರೇ, ಅವರು ನಿನಗಿಂತ ವಯಸ್ಸಲ್ಲಿ ದೊಡ್ಡವರಿರುವರು. ಅವರು ದೊಡ್ಡವರಾದ ಎನ್ನ ಪರಾಕ್ರಮ ಮುಂದೆ ನಡೆಯುವುದಲ್ಲ ಸುಂದರ. ನೀನಿನ್ನು ಚಿಕ್ಕವನು. ನಾನು ಚಿಕ್ಕವನಾದ ಎನ್ನ ಕರದಲ್ಲಿ ಮೇರುವ ಪಿಲ್ಲ ಬಾಣಗಳಿಗೆ ಸುಂದರ. ಯಾರಳು ನಿನ್ನಯ ಬಂದ ಎನ್ನಗೆ ಹೋಗಾಟ. ನಿನ್ನಯ ನಿನ್ನಯ ತಂದೆಯ ಪರಿಹರಿಸಯ ಎನ್ನಯ ಬೋಲಯ. ಸುಂದರೇ, ಅರವಿಂದ್ರ ಶರಸುಂದರ ನವಮೋಹದ ಚಂದಿರ. ಚಂದಿರೇ, ಚಂದ್ರನನ್ನು ಆಶ್ರಯಿಸಿದ ಚಕೋರಿ ಪಕ್ಷಿಯಂತೆ
ತಮ್ಮನ್ನು ಆಶ್ರಯಿಸಿರುವೆನು ಪ್ರಿಯ. ಪ್ರಿಯೇ, ಅಷ್ಟರೊಳಗೆ ಕೋಪ ಕ್ರುದ್ಧದಿಂದ ಕರೆದ ಕೋದಂಡವನ್ನು ಹಿಡಿದು ನೀನು ಹೋಗುವ ಪಯಣಗಳಿಗೆ ಕಾಂತ ಮಹಾಗುಣವಂತ ಪದ್ಮಾಕ್ಷಿಯೇ, ಪದ್ಮವ್ಯೂಹದಲ್ಲಿ ದುರ್ಬಲಾದಿಗಳೆಂಬ ಯಾವತ್ ವೈರಿಗಳ ರೋದ್ಗಾರ್ಭಾದಿಗಳಿಗೆ ಕರಗುವಂತರಾಗಿ ಸಿಂಹತ್ತರಿಗೆ ಕೈತ ಹೋಗುವ ಸಮಯದಲ್ಲಿ ನಿಲ್ಲಿಸಿದರು. ಹೇ ಸುಂದರೇ, ಪಾಪುರ ಭೂಮಂಡಲಾಧಿಪನ ಗುರು ಮಂಡಲಚನ ದಂಡಿನೊಳಗೆ ಗಾಂಡಿವ ಸಂಭವನಿಗೆ ಸಮದಂಡಿಗಳಾದ ಗಂಡುಗಲಗಳೆಲ್ಲ ಒಂದು ದಿಗ್ಬಂಡಲ ಬರ್ರನ ಬಿರುವಂತ ಸಂಗ್ರಹವಡಿಸಿ ಬರವರು. ಹೇ ಕಾಂತೆ, ಕದನ ಪ್ರಸಿದ್ಧರಾದ ನಕಲ ತಾರನ ಕೈಗೊಂಡಿರುವ ಮತ್ತೆ ಗುರುಪರ ಬಲ ಬದರುವಂತೆ ಹುದಿಸಿ ಹೋಗುವನ ಮತ್ ಕರೆದ್ಗೆ ಆಗಲಿ ನಡಿನೆಲ್ಲ ಸುಂದರ ಹೋಗು ಎಂದು ಹೇಳಿಯಲ್ಲ. ಹೌದು ಸುಂದರಿ, ನನ್ನ ಮಾತು ಕೇಳು, ನಾನು ಹೋಗುವೆನು. ಈ ಸಮಯದಲ್ಲಿ ಮಾತ್ರ ಕೇಳುವುದಿಲ್ಲ, ವಿತ್ತಕ್ಕೆ ಹೋಗಿ ಬಂದ ಮೇಲೆ ಕೇಳುವನು ಸುಂದರಿ. ಪ್ರಿಯ, ಪ್ರಿಯೇ, ಯುದ್ಧಕ್ಕೆ ಹೋಗಿ ಬಂದ ಮೇಲೆ ಕೇಳುವೆನೆಂದು ಹೇಳಿದೆಯಲ್ಲ. ಹೌದು ಕಾಂತೆ, ಯುದ್ಧಕ್ಕೆ ಹೋಗಿ ಹಿಂದಿರುಗಿ ಬರದಿದ್ದರೆ ಸಹಜವಾಗಿ ಬರುವನು ಸುಂದರಿ. ಬರುವೆನೆಂಬ ನಂಬಿಕೆ ನಿನ್ನಲ್ಲಿರುವುದೇ? ಸಹಜವಾಗಿ ಬರುವನು ಸುಂದರಿ. ನೋಡು ನೋಡು, ನೋಡ್ತಿರುವನ, ಯೋಚನೆ ಮಾಡು. ನಿನ್ನ ನೋಡುತ್ತಾ ಕುಂತರೆ ಯುದ್ಧಕ್ಕೆ ಹೋಗುವರು ಯಾರು ಸುಂದರಿ? ಸುಂದರ, ಸುಂದರಿ, ನನ್ನನ್ನು ನೋಡೇ ನೀನು ಲಗ್ನವಾಗಿರುವುದು. ಹೌದು ಸುಂದರಿ, ಇಲ್ಲ ಅಂದವರು ಯಾರು? ಪ್ರಿಯ, ಪ್ರಿಯೇ, ನನ್ನ ತಂದೆ ಬಲರಾಮನು ಕೊಡುವುದಿಲ್ಲವೆಂದರೂ ನೀನು ಹಠ ಮಾಡಿ ನನ್ನನ್ನು ಲಗ್ನವಾಗಿರುವೆಯಲ್ಲ. ಸುಂದರ, ಸುಂದರ, ಸಹಜವಾಗಿ ಮಾಡುವ ಸುಂದರ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಪಾರ್ಥನ ನನ್ನ ಪಂಕ ಮಾತ್ರ ಎಷ್ಟು ಮಾತೃಕ ಪಡೆಯುವುದಲ್ಲ ಸುಂದರೇ. ಸುಂದರನೇ, ಸುಂದರೇ, ಚಂದಿರೇ, ಸುಂದರನೇ, ಚಂದಿರನೇ, ಪ್ರಿಯತಮನೇ, ನನ್ನವನೇ, ಪಾರ್ಥನ ಕೇಳುವುದಿಲ್ಲ ಸುಂದರ. ಸುಂದರ, ಸುಂದರೇ, ಕೇಳುವುದಿಲ್ಲವೇ? ಕೇಳುವುದಿಲ್ಲ. ಯೋಚನೆ ಮಾಡು. ವೇತನ ಮಾಡುತ್ತಾ ಕುಂತರ ಆಮೇಲೆ ತೊಡೆಯ ಮೇಲೆ ಕೂಡುವುದಿಲ್ಲ. ಅದು ಯಾತಕ್ಕೆ ಕೂಡುವಲ್ಲ ಸುಂದರೇ? ದ್ರೋಣನಿಗೆ ಪಂಚಾಂಗದ ಗಂಟನ್ನು ಕೊಟ್ಟು ಮನೆಗೆ ಕಳಿಸಿಕೊಡುವನು ಸುಂದರ. ಸುಂದರೇ, ಮುದಿ ದ್ರೋಣ ಅಲ್ಲ ಸುಂದರ. ಸುಂದರ, ದ್ರೋಣನಿಗೆ ನಿನ್ನ ತಂದೆಯೇ ಸೋಲವನು. ಅವನ ಪರಾಕ್ರಮ ವಿದ್ಯೆಯನ್ನು ಕಲಿಸಿರುವುದೇ ದ್ರೋಣ. ಅದನ್ನು ನೆನಪಿಟ್ಟುಕೋ. ಅವನ ತುರ್ಗುಣವನ್ನ ಮುಂದೆ ಹೇಳಬೇಡ ಸುಂದರ. ಚಕ್ರಬಿಂಬ ಈಗಲಾದ್ರೂ ಕೇಳು. ಎಷ್ಟು ಮಾತಿಗೆ ಕೇಳುವುದಿಲ್ಲ ಸುಂದರ. ಸುಂದರೇ, ಪ್ರಿಯ, ಕೇಳುವುದಿಲ್ಲ. ನೀನು ಎಷ್ಟು ಪರ್ಯಾಂತರ ಕಾಡು ಬೇಡಿದರು ಈ ಸಮಯದಲ್ಲಿ ಮಾತ್ರ
ಮಾತ್ರ ಕೇಳುವುದಿಲ್ಲ. ಪಾರ್ಥನ ದ್ವಾರದಿಂದ ಕಂಠವ ಹಿಡಿದೆ ನಾಡೇಶ್ವರ. ಹೇ ಸುಂದರಿ, ಆಯ್ತು. ಪ್ರಿಯಾ, ಇಲ್ಲಿ ಗೆಜ್ಜೆ ತುಳಿ ನಿಂತು. ಗೆಜ್ಜೆ ಗೆಜ್ಜೆ ನೀರುಗಲ್ವೇ ಸುಂದರಿ. ಸುಂದರ, ಹೇ ಕಾಂತೆ, ಕಾಮಿನಿ ಮಣಿಯರ ಮಮಕಾರವನ್ನು ತೊರೆದು ಶರಸಂಕುಲ ಪ್ರವೀಣರಾಗಿ ಒಮ್ಮಿಂದೊಮ್ಮೆ ಹೇಳದ ಕೇಳದ ಹೋದರೆ ಕಾಂತ ಕಾಂತೆ, ನನ್ನ ಯಗತಿಯನ್ನು ರಮಣ ಸನ್ಮೋಹನ ಭರಣ ಪದ್ಮಾಕ್ಷಿಯೇ, ರೌದ್ರಾಂಕಿತನಾಗಿ ಮತ್ಕರದಲ್ಲಿ ಕಂಕಣಂ ಧರಿಸಿ ಭೂಕಂಪವಾಗುವಂತೆ ಧನುಷ್ಠಾಂಗಮಂ ಧೈರ್ಯ ಭಯಂಕರ ರಣರಂಗದಲ್ಲಿ ಹೋಗುವ ಸಮಯದ ಆ ಶಂಕರನ ಹಟ್ಟಗಟ್ಟಿ ನಿಲ್ಲಿದರೆ ನಿಲ್ಲದ ಮಂಕುಮತಿ ಗುರುಪನ ಬೆಂಕವನ ಮರಿವನ. ಚೋಣಿಪನ ಬಲಕ್ಕೆ ಸೇನ ತಕ್ಷಣಾದ ದ್ರೋಣನಿಗೆ ಎನ್ನಪದ ಬಲ ಸ್ಥಾನದಲ್ಲಿ ಯಮನಾಗಿದ್ದಾರೆ ಎಂದು ತೋರ್ತಿವೆ. ಹೇಡಿಗಳಾದ ಗುರು ಕದಂಬೆಂಬ ಹಂಬದಿಗೆ ಕುಂಭತ್ವವನಂಥದ ಜಂಭಾರ್ಯ ಪುತ್ರ ಸಾರ್ಥಕವನ ಕಾಂತೆ ಗುಣವಂತೆ. ಸುಂದರ, ಸುಂದರೇ, ಪ್ರಿಯ, ಪ್ರಿಯ, ಏತಕ್ಕೆ ಇಂಥ ಆಟವು? ಅದು ಯಾತಕ್ಕೆ ಸುಂದರ? ಚಕ್ರ ಬಿಂಬವನ್ನು ಭೇದಿಸುವುದಕ್ಕೆ ದಿಕ್ಪತಿಗಳಿಂದಲೂ ಅಸಾಧ್ಯವಾಗುವುದು. ಅಂಥದ್ರಲ್ಲಿ ನೀನು ಹೋಗುವಿಯಾ? ಸಹಜವಾಗಿ ಹೋಗಲು ಸುಂದರ. ಪ್ರಿಯ, ಪ್ರಿಯೇ, ಚಕ್ರಬಿಂಬವನ್ನು ಭೇದಿಸುವುದಕ್ಕಾಗಿಯೇ ನಿನ್ನ ತಂದೆ ಪ್ರಾರ್ಥನೆ. ನಮ್ಮ ಜನಗಳಿಗೆ ಅನುಕೂಲದ ಪಕ್ಷದಲ್ಲಿ ತುರಕ್ಕೆ ನಾನೇ ಹೋಗುತ್ತಿರುವಲ್ಲ ಸುಂದರ. ಸುಂದರ, ಸುಂದರ, ನೀನು ಹೋಗಬೇಡ. ಅದು ಯಾತಕ್ಕೆ ಸುಂದರ? ಇಬ್ಬರನ್ನು ನೋಡು, ನೋಡುತ್ತಾ ಕುಂತಿದ್ರೆ ಯಾರು ಸುಂದರ? ಉಲ್ಲಾಸದಿಂದಿರು. ಅದು ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರ. ಯುದ್ಧಕ್ಕೆ ಹಾರು ಹೋಗೋರೆಂದು ಕೇಳಿದೆಯಲ್ಲ, ವಿತ್ತಕ್ಕೆ ಹೋಗಿ ಬಂದ ಮೇಲೆ ಸೇರುವನ ನಿನ್ನ ತಂದೆ ಇನ್ನು 4 ಇರುವರು. ಅವರಿಗೆ ಅನುಕೂಲದ ಪಕ್ಷದಲ್ಲಿ ದುರಕ್ಕೆ ನಾನೇ ಹೋಗುತ್ತಿರುವನ. ಪ್ರಿಯ, ಪ್ರಿಯೇ, ನಿನ್ನ ಸೈನಿಕರಿಲ್ಲವೇ? ಏನ್ ಸುಂದರ? ಸೈನಿಕರಿಲ್ಲವೇ ಹೋಗುವುದಕ್ಕೆ? ನೀನೇ ಹೋಗಬೇಕು. ಸೈನಿಕರಿಂದ ಆಗುವ ಕೆಲಸವಲ್ಲ, ಎಲ್ಲ ಪರಕ್ಕೆ ಮುಂದೆ ಹೋಗುವ ಸುಂದರ. ನೀನು ಹೋದರೆ ಆಗುವುದು. ಹೌದು ಸುಂದರೇ. ಸುಂದರ, ಸುಂದರೇ, ಹೇಳುವಿನ ಕೇಳು. ಅದೇನು ತನ್ನ ಹಾಗೆ ಹೇಳು. ನಿನ್ನ ಪಂತವ ಬಿಡು ಮನದೆನೆಯ, ಎನ್ನ ಕೈ ಹಿಡಿದ ಮಾಂಗಲ್ಯದೊಡೆಯ. ನಿನ್ನ ಪಂತವ ಬಿಡು ಮನದೆನೆಯ, ಎನ್ನ ಕೈ ಹಿಡಿದ ಮಾಂಗಲ್ಯದೊಡೆಯ. ಪ್ರಿಯ ಸತಿಯ ಹಿತ ನುಡಿಯ, ಪ್ರಿಯ ಸತಿಯ ಹಿತ ನುಡಿಯ, ನೀಗೆ ಮನದೆನೆಯ. ನಿನ್ನ ಪಂತವ ಬಿಡು ಮನದೆನೆಯ, ಪ್ರಿಯ, ನನ್ನ ಕೈ ಹಿಡಿದ ಮಾಂಗಲ್ಯದೊಡೆಯ ನೀನಲ್ಲವೇ? ಇಲ್ಲ ಒಂದರೆ ಯಾರು ಸುಂದರ? ಮತ್ತೆ ಕೇಳು ನನ್ನ ಮಾತು. ಈ ಸಮಯದಲ್ಲಿ ಮಾತ್ರ ಕೇಳುವುದಿಲ್ಲ,
ರಮಣ ಸನ್ಮೋಹನಾಭರಣ. ರಮಣಿ, ಇದ್ದ ಕಾಂಕ್ಷಿತರಾದ ವರ್ತಮಾನವನ್ನು ಕೇಳಿ ಮಂದಿರವನ್ನು ಬಿಟ್ಟು ಬಂದಿರುವೆನು. ಪ್ರಿಯ ಪ್ರಿಯೇ, ಮಚ್ಚಗಂಗೆಳ ಮಾತಿ ಹಿಚ್ಚೆ ಇಟ್ಟು ಕೇಳು. ಅದೇನು ಸುಂದರಿ? ಹರಿದಾಡುವ ವಯಸ್ಸನ್ನು ಎಚ್ಚರದಿಂದ ಬಂಧಿಸಬೇಕು. ನಲ್ಲೇ ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಬೇಕು. ಇಲ್ಲ ಅಂದವರು ಯಾರು ಸುಂದರಿ? ಯೌವನದಲ್ಲಿ ಕುರಿತಾನಂದವು ಪಡೆಯಬೇಕು. ಹೌದು ಸುಂದರಿ. ಮುಪ್ಪಿನ ಕಾಲದಲ್ಲಿ ಶಿವಲೋಕ ಸಾಂದ್ರನಾಗಿ ಶಿವಪಾರಾಯಣ ಮಾಡಬೇಕು. ಇಲ್ಲ ಅಂದವರು ಯಾರು ಸುಂದರಿ? ಇದು ಸರ್ವರಿಗೂ ಅನುಕೂಲವಾಗುವ ಪದ್ಧತಿ. ಇದು ಎಲ್ಲ ಸರ್ವರಿಗೆ ತಿಳಿದಿರುವುದು ಸುಂದರಿ. ತಿಳಿದು ನೋಡ ಮಾರರೂಪ ಅಮಿತ ಕೋಟಿ ಪ್ರತಾಪ. ಏ ಭುಂಗವೇಣಿಯೇ, ಮುಂಗೈ ಒಳಗಿನ ಶೌರಾಗಮಮ್ಮಿ ಏರಿಸಿದ ಮರಂಗಕ್ಕೆ ಹೋಗುವ ಸಮಯದಲ್ಲಿ ಇಂಗಳರೆ ಮನದಂತ ಹಂಗದಲ್ಲಿ ಕೇಳಿ ಮನಸ್ಸೋತರೆ ತುಂಗ ವಿಕ್ರಮನಾದ ಶತ್ರು ಧರ್ಮವಲ್ಲ. ನಿಮ್ಮ ಜನಕ ರಾಜಫಲ ರಾಮತಿ ಗೊಲ್ಲರಿಗೆ ಹೇಳಿದಂತ ತೊರಬೆಲ್ಲವನ ತಲ್ಲೆಡ್ತದ ಬಲ್ಲಿದವನ ಮುಂದೆ ಮೆಲ್ಲನ ಸಲುಸೋದಕ್ಕೆ ಬಂದಿದ್ದೇನೆ. ಸುಂದರೇ, ಎಂಬ ಹಾಗೆ ಕದಂಗಳ ಬುಕ್ಕುವಂತ ಭಾರ್ಕರಿಪ ಎಕ್ಕರವದಿಂದ ಕಾರಾಗ್ರದ ಭಾರ್ಕರಿಪ ಧಾರಾಗ್ರದಿಂದ ಕುರುಬಲವನ್ನು ದಕ್ಷಿಣರು ನಿಗ್ರಹಿಸಿ ಬರುತ್ತದೆ ಕಾಂತೆ ದೈವಂತೆ. ಸುಂದರ ಸುಂದರೇ, ಹೃದಯೇಶ್ವರಿ, ಅಭಿಮಾನ್ಯ ಕನಕಾಂಗಿ, ನಲ್ಲೇ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಸಿಂಧೂರ ಮಲ್ಲಿಗೆ ಬಂದೆ ಹೊರಳೆ ಬಾಳಿಗೆ. ಸಿಂಧೂರ ಮಲ್ಲಿಗೆ ಬಂದೆ ಹೊರಳೆ ಬಾಳಿಗೆ. ಪ್ರಿಯೇ ಬಾಯಿಲಿ ಸುಂದರ
ಸುಂದರಿ, ನಿನ್ನ ಗತಿ ಹೇಗಾಗೋದು ಗೊತ್ತೇ? ಏನಾಗುವುದು ಸುಂದರಿ? ಪ್ರಿಯ, ಪ್ರಿಯೇ, ಹೊಲದಲ್ಲಿ ಹೆತ್ತು ಚೆನ್ನಾಗಿ ಮೇದು ಆಮೇಲೆ ನೀರು ಕಂಡಾಕ್ಷಣ ಬುರ್ರನ ಕುಡಿಯುತ್ತಲ್ಲ, ಹಾಗಾಗುವುದು. ನನ್ನ ಪರಾಕ್ರಮವು ನಿನಗೆ ಗೊತ್ತಿಲ್ಲ ಸುಂದರಿ. ಈಗ ಗೊತ್ತಾಯ್ತಲ್ಲ ನಿನ್ನ ಪರಾಕ್ರಮ. ಅದೇನು ಸುಂದರಿ? ಇಂಥ ವಾಸಂತ ಕಾಲದಲ್ಲಿ ಸಂತೋಷದಿಂದ ರತಿ ಕೇಳಿ ಕಾಗ್ರೋದೋಳು ಇರುವುದು ಬಿಟ್ಟು ಸಂತೋಷ ಇಲ್ಲ ಅಂತ ಹೇಳಿದಾರೆ ಅವರು ಸುಂದರಿ. ಕಡು ಕೋಪದಿಂದ ಕೌರವರ ಪಂಥವನ್ನು ತೊಟ್ಟು ಹೋಗುವೆಯಲ್ಲ. ಸಹಜವಾಗಿ ಆಗುವ ಸುಂದರಿ ಅಲ್ಲ, ನಲ್ಲೇ ಸಿಂಧುಪುರೇಶನ ನಿನ್ನೆಷ್ಟು ಮಾತ್ರಕ್ಕೆ ಮೆಚ್ಚಲಾರ ನವಣ ಸನ್ಮೋಹನಾಭರಣ. ಅಹೋ ಸುಂದರಿ, ಬಂದೂರ ಬಲಕರಣ ದ್ರೋಣಾದಿಗಳ ಹೆಡೆಗೆ ಇಂದಿನ ಸಂಧಾನವನ್ನೇರು ಹೋಗಿ ಮುಂದರದ ಅವರ ಕಂದರಗಳ ಮರಿತು ಬಂದರೆ ನಿನಗೆ ಬಂದ ಕುಂದದಾವದ ಏನು ಬರೋದಿಲ್ಲ ಕುಂದು. ಕುಲ್ಲ ರಕ್ಕಸರನ್ನು ಭಯಕ್ಕಂದಿನಲ್ಲ ಯಾರಾದ ಕೊಲತೀರನ ಕಾದು ಕುಳಿತಿರುವುದಕ್ಕೆ ನಾನೇನು ಪುಲ್ಲಲ ತೆರಳಲ್ಲ. ಸುಂದರೇ, ತಲ್ಲಣದಿ ಪರಪಲ್ಲವನ ತಲ್ಲಣಿಸುವಂತ ಪಾತ್ರ ಸಂಭವನ ಮುಂದೆ ಒಲ್ಲ ಬಿಯರಿ ಎಳೆದ ಒಂಟಿ ನಿಲ್ಲುವುದೊಟ್ಟೆ ಬಾಪು ಪಾಪ್ರ ನಿಪ್ಪು ಬಲಕ್ಕೆ ಕುಲ ಕುಟರೆಚ್ಚರುತ್ತಾರೆ. ದೀಕ್ಷೋತ್ಕುಲ ಕುಮದ ಪ್ರಚಂಡ ಗಂಡಿಗಳಿಗೆ ಗಾಂಡಿವಿನಂತನಲ್ಲ ಭೂಮಂಡಲದಲ್ಲಿ ಹುಟ್ಟಿದ ಸಾರ್ಥಕವೆನಿಸುತ್ತ ತಿಮ್ಮಣಿ ಸೌಂದರ್ಯದ ಕಡೆ. ಸುಂದರ, ಸುಂದರ, ಪ್ರಿಯ, ಪ್ರಿಯೇ, ಏನು 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 ಅದೇನು ಸುಂದರಿ? ಹೇಳಲಿ, ಅದೇನು ಹೇಳುದು? ಕೇಳಿಯ ಅದು ಏನು ಹೇಳು ಸುಂದರಿ? ಸುಂದರಿ, ಬಂದ್ರಿವಿ ಅಲ್ಲ, ಬಂದಿರುವನಲ್ಲ ಸುಂದರಿ, ಆದ್ರೆ ನನ್ನ ಮಾತು ಕೇಳಿಸ್ತಿಲ್ಲ. ಯುದ್ಧಕ್ಕೆ ಹೋಗಿ ಬಂದು ಮತ್ತೆ ಬರವನ ಸುಂದರಿ. ನೀನು ಕರೆದರೆ ಬರುವುದಿಲ್ಲ ಸುಂದರಿ. ಆಗಲ್ಲ ಹಣ ಬರದು ಸುಂದರಿ. ನೋಡು, ನೋಡುತ್ತಿರ ಕುಂತರೆ ಯುದ್ಧಕ್ಕೆ ಹೋಗುವರಾರು ಸುಂದರಿ. ನಿನ್ನ ಬಿಟ್ಟು ಹೋಗಲ್ಲ